ನಮಸ್ಕಾರ, ನಾನು ಸಿಂಚನಾ. ಇದು ಇಡೀ ರಾಜ್ಯವೇ ತಲೆ ತಗ್ಗಿಸಬೇಕಾದ ಘಟನೆ. ಜಗತ್ತು ಎಷ್ಟೇ ಮುಂದುವರೆದ್ರೂ ಜನ ಮಾತ್ರ ಇನ್ನೂ ಬದಲಾಗ್ತಾ ಇಲ್ಲ. ಅನ್ಯ ಜಾತಿಯ ಯುವಕನನ್ನ ಮದುವೆಯಾದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದೆಯೊಬ್ಬ ಗರ್ಭಿಣಿ ಮಗಳನ್ನೇ ಹತ್ಯೆ ಮಾಡಿದ್ದಾನೆ. ಹುಬ್ಬಳ್ಳಿಯಲ್ಲಿ ನಡೆದ ಗರ್ಭಿಣಿಯ ಮರ್ಯಾದಾ ಹತ್ಯೆಯ ಮನಕುಲುಕೋ ಸ್ಟೋರಿ ಇಲ್ಲಿದೆ ನೋಡಿ. ನಿಜಕ್ಕೂ ಮಾನವ ಸಮಾಜವೇ ತಲೆ ತಗ್ಗಿಸುವ ಘಟನೆ ಇದು. ದಲಿತ ಯುವಕನ ಜೊತೆ ತನ್ನ ಮಗಳು ಮದುವೆ ಆಗಿದ್ದಾಳೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಗರ್ಭಿಣಿ ಮಗಳನ್ನೇ ಹೆತ್ತ ತಂದೆಯೊಬ್ಬ ಕೊಲೆ ಮಾಡಿದ್ದಾನೆ. ಹುಬ್ಬಳ್ಳಿ ತಾಲೂಕಿನ ಬೆಳಗಲಿಯ ಇನಾಮ್ ವೀರಾಪುರ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಯುವತಿ ತಂದೆ ಹಾಗೂ ಸಂಬಂಧಿಕರು ಸೇರಿ 19 ವರ್ಷದ ಗರ್ಭಿಣಿ ಮಾನ್ಯ ದೊಡ್ಡಮನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಚಿಕಿತ್ಸೆ ಫಲಿಸದೆ ಮಾನ್ಯ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ತನ್ನ ಮನೆಯವರೇ ಸೇರಿ ತಲೆ ಹಾಗೂ ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ಹಲ್ಲೆ ಮಾಡಿದ್ದು ಚಿಕಿತ್ಸೆಗಾಗಿ ನಗರದ ವಿವೇಕಾನಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದ ಮಾನ್ಯ ಹಾಗೂ ಹೊಟ್ಟೆಯಲ್ಲಿದ್ದ ಮಗು ಮೃತಪಟ್ಟಿದೆ. ಇನ್ನು ಹುಡುಗನ ತಾಯಿ ರೇಣವ್ವ ಹಾಗೂ ದೊಡ್ಡಪ್ಪ ಅವರ ಮೇಲೂ ಹಲ್ಲೆ ಮಾಡಲಾಗಿದ್ದು ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ. 8 ತಿಂಗಳ ಹಿಂದೆ ಯುವತಿ ಮಾನ್ಯ ತನ್ನದೇ ಗ್ರಾಮದ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಅವರ ಜೊತೆ ಮದುವೆಯಾಗಿದ್ಲು. ಯುವತಿ ಕುಟುಂಬದವರು ವಿರೋಧಿಸಿದ್ದಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸರು ಎರಡೂ ಕುಟುಂಬದವರನ್ನ ಕರೆಸಿ ಬುದ್ಧಿ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲಿಸಿದ್ರು. ನಂತರ ಪ್ರಾಣ ಭಯದಿಂದ ದಂಪತಿ ಹಾವೇರಿಗೆ ಹೋಗಿ ವಾಸವಿದ್ರು. ಡಿಸೆಂಬರ್ 8ರಂದು ಇನಾಮ್ ವೀರಾಪುರಕ್ಕೆ ದಂಪತಿ ಮರಳಿದ್ರು. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ವಿವೇಕಾನಂದ ಹಾಗೂ ಅವರ ತಂದೆ ಮೇಲೆ ಭಾನುವಾರ ಯುವತಿಯ ಕುಟುಂಬದವರು ಹಲ್ಲೆ ಮಾಡಿದ್ರು. ನಂತರ ಅವರ ಮನೆಗೆ ತೆರಳಿ ಮಾನ್ಯ, ರೇಣವ್ವ ಹಾಗೂ ಕುಟುಂಬದವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಎಸ್ಪಿ ಗುಂಜನ್ ಆರ್ಯ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿ ಪ್ರಕಾಶಗೌಡ ಪಾಟೀಲ್, ವೀರನಗೌಡ ಪಾಟೀಲ್ ಮತ್ತು ಅರುಣ್ ಗೌಡ ಪಾಟೀಲ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 7-8 ಮಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇನ್ನು ಕೆಎಂಸಿಆರ್ಐ ಶವಾಗಾರದ ಮುಂದೆ ದಲಿತ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಮನೆಗೆ ಹೋಗುತ್ತಿರುವಾಗ ದಲಿತ ಸಂಘಟನೆಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸರ್ಕಲ್ ಬಳಿ ಶವ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು. ದಲಿತರ ಮೇಲೆ ಮೇಲ್ಜಾತಿಯವರು ದೌರ್ಜನ್ಯ ಎಸಗುತ್ತಿದ್ದಾರೆ. ಇದು ಇಡೀ ಮನುಕುಲವೇ ತಲೆ ತಗ್ಗಿಸುವ ಹತ್ಯೆಯಾಗಿದೆ. ಇದು ಖಂಡನೀಯ. ಹತ್ಯೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಠಿಣ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಧಾರವಾಡ ಜಿಲ್ಲಾ ಎಸ್ಪಿ ಗುಂಜನ್ ಆರ್ಯ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ದಲಿತ ಸಂಘಟನೆಗಳ ಪದಾಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಪೊಲೀಸ್ ಆಯುಕ್ತ ಶಶಿಕುಮಾರ್, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಬಂಧಿಸಲಾಗಿದ್ದು ಘಟನೆಗೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ರು. ನೊಂದ ಕುಟುಂಬಕ್ಕೆ ರಕ್ಷಣೆಗೆ ಬೇಕಾದ ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ಅವರು ತಿಳಿಸಿದ್ರು. ಮದುವೆ ವೇಳೆಯೇ ಹುಡುಗಿ ಮನೆಯವರು ವಿರೋಧ ಮಾಡಿದ್ರು. ಮದುವೆ ಬಳಿಕವೂ ಆಗಾಗ ಜಗಳ ನಡೆಯುತ್ತಲೇ ಇತ್ತು. ಸದ್ಯ ಘಟನೆಯಲ್ಲಿ ಮನೆಯವರಿಂದಲೇ ಗರ್ಭಿಣಿಯ ಪ್ರಾಣ ಹಾರಿ ಹೋಗಿದೆ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ಕೆಲಸ ಆಗಬೇಕಿದೆ. ಇನ್ನು ಕರ್ನಾಟಕದಲ್ಲಿ ಮರ್ಯಾದಾ ಹತ್ಯೆಗಳು ಹೆಚ್ಚಾಗ್ತಾ ಇದ್ದು, ಇತ್ತೀಚೆಗೆ ಹುಬ್ಬಳ್ಳಿ ಸಮೀಪ ದಲಿತ ಯುವಕನೊಂದಿಗೆ ವಿವಾಹವಾದ ಗರ್ಭಿಣಿ ಮಹಿಳೆಯ ಹತ್ಯೆ ಸೇರಿದಂತೆ ಹಲವಾರು ಘಟನೆಗಳು ವರದಿಯಾಗಿವೆ. ಈ ಘಟನೆಗಳು ಜಾತಿ, ಸಾಮಾಜಿಕ ನಿರಂತರತೆ ಮತ್ತು ಕೌಟುಂಬಿಕ ಸಂಘರ್ಷಗಳಿಂದ ಉಂಟಾಗಿದ್ದು, ವಿಶೇಷ ಕಾನೂನು ಜಾರಿಗೆ ಒತ್ತಾಯಗಳು ಕೇಳಿ ಬರ್ತಾ ಇವೆ. ಈ ಹತ್ಯೆಗಳು ಉತ್ತರ ಭಾರತದ ಸಮಸ್ಯೆ ಎಂಬ ಗ್ರಹಿಕೆಯನ್ನ ತಳ್ಳಿಹಾಕಿ ರಾಜ್ಯದಾದ್ಯಂತ, ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗ್ತಾ ಇವೆ. ಇನ್ನು ಕರ್ನಾಟಕದಲ್ಲಿ ನಡೆದ ಪ್ರಮುಖ ಮರ್ಯಾದಾ ಹತ್ಯೆ ಪ್ರಕರಣಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, 2017ರಲ್ಲಿ ವಿಜಯಪುರದಲ್ಲಿ ಮುಸ್ಲಿಂ ಮಹಿಳೆ ಮತ್ತು ಪರಿಶಿಷ್ಟ ಪಂಗಡದ ಯುವಕನ ಮದುವೆಯಾದ ಪ್ರಕರಣದಲ್ಲಿ ಮಹಿಳೆ ಮತ್ತು ಗರ್ಭದಲ್ಲಿದ್ದ ಮಗುವನ್ನ ಬೆಂಕಿ ಹಚ್ಚಿ ಕೊಲ್ಲಲಾಗಿತ್ತು. ಈ ಪ್ರಕರಣದಲ್ಲಿ 2 ಶಿಕ್ಷೆ ವಿಧಿಸಲಾಗಿದೆ. ಇನ್ನು ಇತ್ತೀಚೆಗೆ 2023ರಲ್ಲಿ ಕೋಲಾರದಲ್ಲಿ ತಂದೆ ಮಗಳನ್ನೇ ಕೊಂದು ಹಾಕಿದ ಘಟನೆ ವರದಿಯಾಗಿತ್ತು. ಮರ್ಯಾದಾ ಹತ್ಯೆಗಳಿಗೆ ಕಾರಣಗಳು ಮತ್ತು ಇದರ ಹಿನ್ನೆಲೆ: ಜಾತಿ ವಿರೋಧಿ ಮದುವೆ. ಹೌದು, ಬೇರೆ ಜಾತಿಯವರನ್ನ, ವಿಶೇಷವಾಗಿ ದಲಿತರನ್ನ ಮದುವೆಯಾಗೋದು ಮುಖ್ಯ ಕಾರಣವಾಗಿದೆ. ಸಾಮಾಜಿಕ ಒತ್ತಡ, ಕುಟುಂಬ ಮತ್ತು ಸಮುದಾಯದ ಗೌರವ ಕಾಪಾಡುವ ಹೆಸರಿನಲ್ಲಿ ಹಿಂಸೆಯನ್ನ ನೀಡಲಾಗ್ತಾ ಇದೆ. ಇನ್ನೊಂದು ಕಾರಣ ಅಂದ್ರೆ ಅದು ವೈವಿಧ್ಯತೆ. ಇದು ಕೇವಲ ಉತ್ತರ ಭಾರತದ ಸಮಸ್ಯೆ ಅಲ್ಲ, ಕರ್ನಾಟಕದ ದಕ್ಷಿಣ ಮತ್ತು ಉತ್ತರ ಭಾಗಗಳಲ್ಲೂ ಹೆಚ್ಚಾಗ್ತಾ ಇದೆ.
ಪರಿಹಾರದ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಹೊಸ ಕಾನೂನಿನ ಬೇಡಿಕೆ. ಹೌದು, ಮರ್ಯಾದಾ ಹತ್ಯೆಗಳನ್ನು ತಡೆಯಲು ವಿಶೇಷ ಕಾನೂನು ಜಾರಿಗೆ ಒತ್ತಾಯಗಳು ಕೇಳಿ ಬರ್ತಾ ಇವೆ. ಸುಪ್ರೀಂ ಕೋರ್ಟ್ ಇಂತಹ ಕೃತ್ಯಗಳನ್ನು ಅನಾಗರಿಕ ಅಂತ ಕರೆದಿದ್ದು ಕಠಿಣ ಶಿಕ್ಷೆ ನೀಡುವಂತೆ ನಿರ್ದೇಶಿಸಿದೆ. ಮರ್ಯಾದಾ ಹತ್ಯೆಗಳು ಸಾಮಾಜಿಕ ನ್ಯಾಯದ ಕೊರತೆ ಮತ್ತು ಜಾತಿ ವೈರಸ್ನ ಪರಿಣಾಮವಾಗಿದ್ದು ಇದಕ್ಕೆ ತಕ್ಷಣದ ಸಾಮಾಜಿಕ ಜಾಗೃತಿ ಮತ್ತು ಕಠಿಣ ಕಾನೂನುಗಳು ಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಅವಮಾನದ ಹೆಸರಿನಲ್ಲಿ ಮರ್ಯಾದಾ ಹತ್ಯೆ. ಹೌದು, ಮಂಡ್ಯ, ಕೋಲಾರ, ತುಮಕೂರು ಸೇರಿದಂತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮರ್ಯಾದಾ ಹತ್ಯೆಗಳು ನಡೀತಾ ಇವೆ. ಅಕ್ಟೋಬರ್ 2022ರಿಂದ ಇಲ್ಲಿವರೆಗೂ ರಾಜ್ಯದಲ್ಲಿ ಕನಿಷ್ಠ 7 ಭಯಾನಕ ಪ್ರಕರಣಗಳು ವರದಿಯಾಗಿವೆ. ಕರ್ನಾಟಕದಲ್ಲಿ ಮರ್ಯಾದಾ ಹತ್ಯೆ ಹೊಸದಲ್ಲ. ಇದು 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನ ಕಾಲದಲ್ಲಿಯೂ ನಡೀತಾ ಇತ್ತು. ಅಂತರ್ಜಾತಿ ವಿವಾಹಗಳು ನಡೆದಾಗ ಎಳೆಹೂಟೆ ಎಂಬ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು. ಅಂತರ್ಜಾತಿ ವಿವಾಹದಲ್ಲಿ ತೊಡಗಿಸಿಕೊಂಡವರನ್ನ ಕಟ್ಟಿಹಾಕಲಾಗ್ತಾ ಇತ್ತು ಅಂತ ಹಿರಿಯ ವಕೀಲ KBK ಸ್ವಾಮಿ ಹೇಳಿದ್ದಾರೆ. ಅಂತರ್ಜಾತಿ ಸಂಬಂಧ ಮಾಡಿದವರನ್ನ ಆನೆಯ ಕಾಲಿಗೆ ಕಟ್ಟಿ ಮತ್ತು ಆನೆಯನ್ನ ಪಟ್ಟಣದ ಸುತ್ತಲೂ ತಿರುಗುವಂತೆ ಮಾಡಿ ಸಂತ್ರಸ್ತರನ್ನ ಕೊಲ್ಲಲಾಗ್ತಾ ಇತ್ತು. ಮರ್ಯಾದೆ ಹತ್ಯೆ ಎಂಬ ಕಾನೂನು ಪರಿಭಾಷೆ ಅಲ್ಲ ಮತ್ತು ಅನೇಕ ಪ್ರಕರಣಗಳು ವರದಿಯಾಗದಿರಲು ಕಾರಣ ಇದು. ಮರ್ಯಾದೆ ಹತ್ಯೆ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಕುಟುಂಬದ ಸದಸ್ಯರು ಅಪರಾಧ ಎಸಗ್ತಾ ಇದ್ರು. ಅಪರಾಧದಲ್ಲಿ ನೇರವಾಗಿ ಪಾಲ್ಗೊಳ್ಳದ ಕುಟುಂಬದ ಇತರ ಸದಸ್ಯರು ಅಪರಾಧದ ಬಗ್ಗೆ ತಿಳಿದಿದ್ರೂ ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಅವರ ಆಲೋಚನೆಯು ಆರೋಪಿಗಳೊಂದಿಗೆ ಮಾನಸಿಕವಾಗಿ ಲಿಂಕ್ ಆಗಿರುತ್ತೆ. ಅಂತಹ ಪ್ರಕರಣಗಳು ತಕ್ಷಣವೇ ಬಹಿರಂಗವಾಗಿ ಬರೋದಿಲ್ಲ, ಆದರೆ ಪರಿಪೂರ್ಣ ಅಪರಾಧ ಅಂತ ಕರೆಯಲಾಗೋದಿಲ್ಲ ಅಂತ IPS ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹೆಚ್ಚಿನ ಪ್ರಕರಣಗಳಲ್ಲಿ ಅಪರಾಧಿಗಳು ಯಾವುದೇ ಅಪರಾಧ ಪ್ರಜ್ಞೆ ಪ್ರದರ್ಶಿಸೋದಿಲ್ಲ. ಬದಲಿಗೆ ಮರ್ಯಾದಾ ಹತ್ಯೆಗಳನ್ನು ಮಾಡೋದು ಅವರಿಗೆ ಹೆಮ್ಮೆಯ ವಿಷಯವಾಗಿರುತ್ತೆ. ತಮ್ಮ ಜಾತಿ, ಕುಲ ಅಥವಾ ಧರ್ಮದ ಗೌರವ ಮತ್ತು ಪ್ರತಿಷ್ಠೆಯನ್ನು ರಕ್ಷಿಸಲು ಅವರು ನಂಬಲರ್ಹವಾದದನ್ನ ಮಾಡಿದ್ದಾರೆ ಅಂತ ಅವರು ಭಾವಿಸ್ತಾರೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ.